ಯಕ್ಷಗಾನದ ಅಗ್ರಗಣ್ಯ ಕಲಾವಿದ ಕೊಳ್ತಿಗೆ ನಾರಾಯಣಗೌಡ ತಾವು 1948 ಜುಲೈ 18ರಂದು ತಿಮ್ಮಪ್ಪಗೌಡ ಹಾಗೂ ಕಮಲ ದಂಪತಿಗಳ ಪುತ್ರನಾಗಿ ಪುತ್ತೂರು ತಾಲೂಕಿನ ಕೊಳ್ತಿಗೆ ಗ್ರಾಮದ ಏಲೆತಡ್ಕ ಎಂಬಲ್ಲಿ ಜನಿಸಿದ್ರಿ. ಕುಟುಂಬದ ಬಡತನದ ಕಾರಣಕ್ಕೂ ತಮ್ಮ ವಿದ್ಯಾಭ್ಯಾಸವನ್ನ 8ನೇ ತರಗತಿಗೆ ಮೊಟಕುಗೊಳಿಸಿ ಎಳೆಯ ಪ್ರಾಯದಲ್ಲೇ ಮನೆಯ ಜವಾಬ್ದಾರಿಯನ್ನು ಹೊತ್ತು ಉದ್ಯೋಗ ಅರಸಿಕೊಂಡವರು. ಬಾಲ್ಯದಿಂದಲೇ ಯಕ್ಷಗಾನದ ಮೇಲೆ ಅಪಾರ ಗೌರವ ಹಾಗೂ ಆಸಕ್ತಿಯನ್ನು ಬೆಳೆಸಿಕೊಂಡಿದ್ದ ತಾವುಗಳು ಅದೇ ದಾರಿಯಲ್ಲಿ ತಮ್ಮ ಜೀವನವನ್ನ ರೂಪಿಸಿಕೊಂಡಿರಿ. ಬೆಳ್ಳಾರೆ ವಿಶ್ವನಾಥ್ ರೈ ಎಂಬವರು ತಮ್ಮ ಯಕ್ಷಗಾನ ಗುರುಗಳಾಗಿ ತಮ್ಮ ಬದುಕಿಗೆ ಬೆಳಕು ಚೆಲ್ಲಿದವರು. ಅರ್ಥಗಾರಿಕೆಯ ಗುರುವಾಗಿ ವಿದ್ಯಾವಾಚಸ್ಪತಿ ಹರಿದಾಸ ಮಲ್ಪೆ, ಶ್ರೀ ಶಂಕರನಾರಾಯಣ ಸಾಮುಗ ಅವರು ಕೂಡ ತಮ್ಮ ಬದುಕಿನ ಹಾದಿಗೆ ಸುಂದರ ರೂಪುರೇಷೆ ನೀಡಿದವರು. ಯಕ್ಷಗಾನ ರಂಗದ ಒಬ್ಬ ಪ್ರಮುಖ ಬಹುವಿಧ ಉಪಯೋಗಿ ಕಲಾವಿದ ಕೊಳ್ತಿಗೆ ನಾರಾಯಣಗೌಡರು. ಹಲವು ದೃಷ್ಟಿಕೋನಗಳಿಂದ ಒಬ್ಬ ಸಮರ್ಥ ಕಲಾವಿದರು ಕೂಡ ಹೌದು. ಹದವಾದ ಎತ್ತರ, ಒಳ್ಳೆಯ ರೂಪ, ಪ್ರಭಾವಿ, ಭಾವಪೂರ್ಣ ಮತ್ತು ಆಳವಿರುವ ಕಂಠ, ಕನ್ನಡ ತುಳು ಎರಡೂ ಭಾಷೆಗಳಲ್ಲಿ ಚೊಕ್ಕವಾದ ಹಿಡಿತ ನಿಮಗಿದೆ. ನಿಮ್ಮ ಅರ್ಥಗಾರಿಕೆಯಲ್ಲಿ ಪೌರಾಣಿಕ ಘನತೆ ಇರುವಂತೆ ಸ್ಥಳೀಯತೆ, ಜಾನಪದದ ಸೊಗಡು ಕೂಡ ಇದೆ. ತುಂಬಾ ನಾಣ್ಣುಡಿಗಳ, ಗಾದೆಗಳ, ಸಣ್ಣ ಪುಟ್ಟ ಘಟನೆಗಳ ಸಂಗ್ರಹವಿದೆ. ಸಂಭಾಷಣೆಗೆ ಪ್ರತಿಕ್ರಿಯೆಯನ್ನು ತೋರಿಸುವುದು, ಆ ಮೂಲಕವಾಗಿ ನೀವು ಜನರನ್ನ ರಂಜಿಸಬಲ್ಲಿರಿ. ಸಂಗ್ರಹಗಳನ್ನು ಪೂರ್ಣಿಸಿ ಸಣ್ಣ ಸಣ್ಣ ಸಂಭಾಷಣೆ ಮಾಡುವುದು, ವಿಚಿತ್ರವಾದ ನಿಮ್ಮ ನೃತ್ಯ ಮತ್ತು ಪಾರಂಪರಿಕವಾದ ರಂಗವಿಧಾನದ ಹಿಡಿತ ನಿಮಗಿದೆ. 2, 3, 4 ಪದ್ಯದ ಚಿಕ್ಕ ಚಿಕ್ಕ ಒಂದೆರಡು ಸನ್ನಿವೇಶಗಳಿರುವ ಪಾತ್ರಗಳನ್ನು ಕೂಡ ಮೆರೆಸಿದ್ದೀರಿ. ಬೆಳ್ಳಂಬೆಟ್ಟು, ಆದಿಸುಬ್ರಹ್ಮಣ್ಯ, ಅಮ್ಯಾಡಿ, ಕದ್ರಿ, ಬಪ್ಪನಾಡು, ಕೊಲ್ಲೂರು, ಪೆರಡೂರು, ಸಸಿಹಿತ್ಲು, ಹಿರಿಯಡ್ಕ, ಸುಂಕದ ಕಟ್ಟೆ ಮೇಳ ಸೇರಿದಂತೆ ಹಲವಾರು ಮೇಳಗಳಲ್ಲಿ ಓರ್ವ ಸಮರ್ಥ ಕಲಾವಿದರಾಗಿ ಮೆರೆದವರು ನೀವು. ಯಕ್ಷಪಯಣ ಎಂಬ 300 ಪುಟಗಳ ಆತ್ಮಕಥನವನ್ನು ಬರೆದು ಓರ್ವ ಸಾಹಿತಿಯಾಗಿಯೂ ಗುರುತಿಸಿಕೊಂಡಿದ್ದೀರಿ. ನಿಮ್ಮ ಅಮೋಘವಾದ ಕಲಾ ಪರಿಣತಿಗೆ ಬೊಂಬೈ, ಬೆಂಗಳೂರು, ಚೆನ್ನೈ, ಡೆಲ್ಲಿ, ಕರ್ನಾಟಕ, ಕೇರಳ ಮುಂತಾದ ಊರುಗಳಲ್ಲಿ 200ಕ್ಕೂ ಅಧಿಕ ಸನ್ಮಾನಗಳು ನಿಮ್ಮ ಪಾಲಾಗಿದೆ ಎಂಬುದು ನಮ್ಮ ಹೆಮ್ಮೆ. ಅಷ್ಟೇ ಅಲ್ಲದೆ ಪಟ್ಟಾಜೆ ಪ್ರಶಸ್ತಿ, ಗಡಿನಾಡ ಪ್ರಶಸ್ತಿ, ತುಳು ಸಾಹಿತ್ಯ ಸಮ್ಮೇಳನ ಪ್ರಶಸ್ತಿ, ಕಲ್ಲಾಡಿ ಪ್ರಶಸ್ತಿ, ಯಕ್ಷಗಾನ ಕಲಾರಂಗ ಪ್ರಶಸ್ತಿ, ಕರ್ನಾಟಕ ಕಲಾ ಸಂಪದ ಪ್ರಶಸ್ತಿ, ಯಕ್ಷರಂಗದ ಒಂಟಿಸಲಗ ಪ್ರಶಸ್ತಿ, ಬಯಲಾಟ ಅಕಾಡೆಮಿ ಪ್ರಶಸ್ತಿ, ಅಖಿಲ ಭಾರತ ನೃತ್ಯ ಸಾಹಿತ್ಯ ಮುದ್ದಮ್ಮ ಪ್ರಶಸ್ತಿ, ತೆಂಕುತಿಟ್ಟು ಹಿತರಕ್ಷಣಾ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ನಿಮಗೆ ಸಂದಿವೆ. 60 ವರ್ಷಗಳ ಯಕ್ಷಗಾನ ಪಯಣದಲ್ಲಿ ಯಕ್ಷಗಾನ ಪ್ರೇಮಿಗಳನ್ನು ಅತೀವವಾಗಿ ಮನರಂಜಿಸಿದ ಕೀರ್ತಿ ಕೊಳ್ತಿಗೆ ನಾರಾಯಣಗೌಡರದ್ದು. ತಮ್ಮ ಯಕ್ಷಗಾನದ ಪಯಣದುದ್ದಕ್ಕೂ ಲಕ್ಷಾಂತರ ಯಕ್ಷಗಾನ ಪ್ರೇಮಿಗಳನ್ನು ಮನರಂಜಿಸಿದ್ದೀರಿ. ಇಂದು ತಾವು ತಮ್ಮ ಕುಟುಂಬದೊಂದಿಗೆ ಸಂತೃಪ್ತ ಜೀವನವನ್ನು ನಡೆಸುತ್ತಿದ್ದೀರಾ. ತಮ್ಮ ಮುಂದಿನ ಜೀವನಕ್ಕೆ ಆ ಭಗವಂತನು ಆರೋಗ್ಯ, ಸಮೃದ್ಧಿ, ಆಯುಷ್ಯವನ್ನು ನೀಡಿ ಹರಸಲಿ ಎಂದು ಹಾರೈಸುತ್ತಾ ಸುವರ್ಣ ಸಾಂಸ್ಕೃತಿಕ ಪ್ರತಿಷ್ಠಾನ ಬೆಳ್ತಂಗಡಿ ವತಿಯಿಂದ ಗಣ್ಯಾತಿಗಣ್ಯರ ಸಮ್ಮುಖದಲ್ಲಿ ಸುವರ್ಣ ರಂಗ ಸಮ್ಮಾನ್ 2026 ಅವಾರ್ಡ್ ನೀಡಿ ಗೌರವದಿಂದ ಸನ್ಮಾನಿಸುತ್ತಿದ್ದೇವೆ.